ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಬಾಂಗ್ಡಾ ಫಿಶ್ ಫ್ರೈ ಮಾಡೋದು ಹೇಗೆ ಅಂತಲೇ ನೋಡ್ತಿರೋದು. ಸೊ ಬನ್ನಿ ನೋಡೋಣ. ಫಸ್ಟ್ ಬಂದು ನಾನು ಫಿಶ್ ತೊಗೊಂಡಿದ್ದೀನಿ. ದೆನ್ ಬಂದು ಸಿಸ್ಟರ್ ಅದನ್ನು ಎಲ್ಲನೂ ನೀಟಾಗಿ ವಾಶ್ ಮಾಡ್ತಿದ್ದಾರೆ. ಬಿಕಾಸ್ ನಿಮಗೆಲ್ಲರಿಗೂ ಗೊತ್ತು, ನಾನ್ ವೆಜ್ ಅಂದರೆ ನನಗೆ ವಾಶ್ ಮಾಡೋಕ್ಕಾಗಲ್ಲ, ನಾನು ಅದು ಆ ಕೇಸ್ಗೆ ಹೋಗಲ್ಲ, ಓಕೆನಾ. ಸೊ ಫೈನಲಿ ಬಂದು ಸಿಸ್ಟರ್ ವಾಶ್ ಮಾಡಿ ಕೊಟ್ಟು ಆಯಿತು. ಅದ್ರ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡ್ರೇ ಬಂದು ನೀಟಾಗಿ ಮಸಾಲ ಮ್ಯಾರಿನೇಟ್ ಆಗೋದು, ಇಲ್ಲ ಅಂದರೆ ಆಗಲ್ಲ, ಒಳಗಡೆ ಹಾಗಾಗೆ ಇರುತ್ತಲ್ಲ. ಸೊ ಅದ್ರ ಮೇಲೂ ಕೂಡ ನಾವು ನೀಟಾಗಿ ಸ್ಕಚ್ ಮಾಡ್ಕೊಳ್ಳೋಣ. ದೆನ್ ಬಂದು ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಓಕೆನಾ, ಜಾಸ್ತಿ ಆಗಬೇಡಿ, ಸ್ವಲ್ಪ ಅರಿಶಿನ ಪುಡಿ. ದೆನ್ ಬಂದು 2 ಟೇಬಲ್ ಸ್ಪೂನಷ್ಟು ಬಂದು ರೆಡ್ ಚಿಲ್ಲಿ ಪೌಡರು. ಆದಮೇಲೆ ಬಂದು 1 ಟೇಬಲ್ ಸ್ಪೂನಷ್ಟು ಬಂದು ಧನಿಯಾ ಪೌಡ್ರು. ಅದು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ, ಓಕೆನಾ. ಆದಮೇಲೆ ಬಂದು ಬೂಟ್ ಕಲರ್ ಅಂತಾರೆ, ಇದು ಲೈಕ್ ಇದು ಫುಡ್ ಕಲರೇ, ಬಟ್ ಬೂಟ್ ಕಲರ್ ಅಂತ ಹೇಳ್ತಾರೆ. ಮೇಲೆ ಬಂದು ನಾವು ಫಿಶ್ ಫ್ರೈ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಫಿಶ್ ಫ್ರೈ ಮಸಾಲ ಬಂದು ಬಿಗ್ ಸ್ಪೂನಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಬಂದು ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ಬಂದು ನೀವು ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಗೊತ್ತು ಕಾರ್ನ್ಫ್ಲೋರ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ, 1/2 ಟೇಬಲ್ ಸ್ಪೂನಷ್ಟು ಬಂದು ಜಿಂಜರ್ ಹಾಕ್ಕೋಬೇಕು. ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ಬಂದು ಗಾರ್ಲಿಕ್ ಹಾಕ್ಕೋಬೇಕು, ಅದು ಸ್ಮಾಲ್ ಸ್ಪೂನಲ್ಲಿ, ಓಕೆನಾ. ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಬಂದು ಆ್ಯಸ್ ಯೋರ್ ಟೇಸ್ಟ್, ನಿಮ್ಗೆ ಎಷ್ಟು ಬೇಕಂತ ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು 1 ಹೋಲ್ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಅದು ಫುಲ್ ಲೈಮು ಹಾಕ್ಕೊಳ್ಳೋಣ ನೀಟಾಗಿ. ಮತ್ತು ಬಂದು ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಅದಾದಮೇಲೆ ಬಂದು ನಾವು ನೀಟಾಗಿ ಮಿಕ್ಸಿಂಗ್ ಪ್ರೊಸೆಸ್ ಬಂದು ಸ್ಟಾರ್ಟ್ ಮಾಡೋಣ. ಒಂದೇ ಸತಿ ಜಾಸ್ತಿ ನೀರೆಲ್ಲ ಹಾಕಂಗಿಲ್ಲ, ಸೊ ಸ್ವಲ್ಪ ನೀರು ಹಾಕಬೇಕು, ಓಕೆನಾ. ಲೈಮ್ ಬೇರೆ ಇರುತ್ತಲ್ಲ, ಸೊ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬ ನೀರಾದರೂ ನೀಟಾಗಿ ಮ್ಯಾರಿನೇಟ್ ಆಗಲ್ಲ. ಸೊ ಫಸ್ಟ್ ಬಂದು ನಾವು ಲೈಮಲ್ಲೇ ಬಂದು ಇಷ್ಟು ಮಿಕ್ಸ್ ಆಗಿದೆ. ಆಫ್ಟರ್ ದಟ್ ಬಂದು ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ನಾನು ಪೇಸ್ಟ್ ಥರ ಮಾಡ್ಕೊಡ್ತೀನಿ, ಓಕೆನಾ. ಸೊ ಫೈನಲಿ ಸ್ವಲ್ಪ ವಾಟರ್ ಹಾಕಿದ್ದೀನಿ, ನೀಟಾಗಿ ಮಿಕ್ಸಪ್ ಕೊಡ್ತಿದ್ದಾರೆ. ಆ್ಯಂಡ್ ನೋಡಿ, ಇನ್ನು ಸ್ವಲ್ಪ ಹಾಕ್ತಿದ್ದೀನಿ, ಜಾಸ್ತಿ ಹಾಕಂಗಿಲ್ಲ. ಸೊ ಇದೇ ಥರ ಬಂದು ನಾನು ಮಸಾಲೆ ಬಂದು ರೆಡಿ ಮಾಡಿ ಇಕ್ಕೋತೀನಿ. ನೋಡ್ತಿದ್ದೀರಲ್ಲ ಪೇಸ್ಟ್ ಹೇಗೆ ಮಾಡ್ಕೋತಿದ್ದೀನಿ ಅಂತ. ಸೊ ಫೈನಲಿ ಬಂದು ಪೇಸ್ಟ್ ರೆಡಿ ಆಗಿದೆ. ಈಗ ಬಂದು ಮ್ಯಾರಿನೇಷನ್ ಬಂದು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒಂದನೇ ಫಿಶ್ ತೊಗೊಂಡು ಅದ್ರ ಒಳಗಡೆ ಎಲ್ಲ ನೀಟಾಗಿ ಸಿಸ್ಟರ್ ಎಲ್ಲನೂ ನೀಟಾಗಿ ಫಿಲ್ ಮಾಡ್ತಿದ್ದಾರೆ. ನೋಡಿ ಹೇಗೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಮೆಂಟ್, ಓಕೆನಾ. ದೆನ್ ಬಂದು ನೀಟಾಗಿ ಎಲ್ಲನೂ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ. ನಾನು ಫಸ್ಟ್ ಬಂದು ಒಂದು ಫಿಶ್ ಶೋ ಮಾಡ್ತೀನಿ, ಆಫ್ಟರ್ ದಟ್ ಬಂದು ಎಲ್ಲನೂ ಮಾಡಿಕೊಂಡು ಹಾಗೆ ಬಂದು ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಳ್ಳೋಣ ಒಂದೊಂದೇ ನೀಟಾಗಿ. ನಾವು ಅರೇಂಜ್ ಮಾಡಿ ಇಕ್ಬಿಟ್ಟು ಲೈಕ್ ಒಂದು 4 hours ಬಿಟ್ಬಿಟ್ವಿ. ಹಾಗೆ ಫ್ರಿಜ್ಜಲ್ಲೂ ಇಕ್ಕಿಲ್ಲ, ಎಲ್ಲೂ ಇಕ್ಕಿಲ್ಲ, ಹಾಗೆ ಮ್ಯಾರಿನೇಟ್ ಮಾಡಿ ಮಸಾಲ ಬಂದು ಡ್ರೈ ಆಗೋಕ್ಕೆ ಹಾಗೆ ಇಕ್ಬಿಟ್ಟಿದ್ವಿ. ಒಂದು 4 to 5 hours ಇಕ್ಬಿಟ್ಟಿದ್ವಿ. ಅದಾದಮೇಲೆ ಬಂದು ನಾನು ಎತ್ತಿ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ಹೇಳಿಬಿಟ್ಟು. ಸೊ ನೋಡಿ ಗರ್ಲ್ಸ್, ಎಲ್ಲನೂ ಬಂದು ನೀಟಾಗಿ ಎಲ್ಲ ಮಸಾಲ ಹಾಕಿ ಇಕ್ಕಿದ್ದೀವಿ. ಈಗ ಬಂದು ಅರೇಂಜ್ ಮಾಡಿಬಿಟ್ಟು ಎಲ್ಲ ಫಿಶಸ್ನು ಬಂದು ನಾನು ಡ್ರೈ ಆಗೋಕ್ಕೆ ಇಕ್ಕಿದ್ದೀನಿ. ಆಫ್ಟರ್ ಡ್ರೈ ಆದಮೇಲೆ ಬಂದು ನಾನು ಅದಕ್ಕೆ ಫ್ರೈ ಮಾಡೋ ಪ್ರೊಸೆಸ್ ಬಂದು ಸ್ಟಾರ್ಟ್ ಮಾಡ್ಕೊಳ್ಳೋಣ, ಓಕೆನಾ. ನಾನು ಬಂದು ಪ್ಯಾಸೇಜಲ್ಲೇ ಬಂದು ಫ್ರೈ ಮಾಡಿದ್ದು, ಯಾಕಂದರೆ ಮನೆ ಫುಲ್ಲು ಘಾಟ್ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪ್ಯಾಸೇಜಲ್ಲಿ ಒಂದು ಸ್ಮಾಲ್ ಗ್ಯಾಸ್ ಇಕ್ಕೊಂಡು ನಾನು ಫ್ರೈಯಿಂಗ್ ಪ್ರೊಸೆಸ್ ಬಂದು ಸ್ಟಾರ್ಟ್ ಮಾಡಿದೆ. ಸೊ ಒಂದೊಂದೇ ಫಿಶ್ ಬಂದು ಇಕ್ಕಿದ್ದೀನಿ. 1 ಟೈಮ್ಗೆ 3 ಫಿಶಸ್ ಇಕ್ಕಿ ನಾನು ಫ್ರೈ ಮಾಡಿಕೊಂಡೆ. ನೋಡ್ತಿದ್ದೀರಲ್ಲ ಎಷ್ಟು ಘಾಟ್ ಬರ್ತಿದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾವು ಪ್ಯಾಸೇಜಲ್ಲಿ ಇಕ್ಕೊಂಡು ಮಾಡಿದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಅಂದರೆ, ನಾವು ಡೀಪ್ ರೋಸ್ಟ್ ಮಾಡಿದ್ರೆ ಮನೇಲಿ ಯಾರೂ ತಿನ್ನಲ್ಲ, ಲೈಕ್ ಎಲ್ಲರಿಗೂ ಈ ಥರ ತವಾ ಫ್ರೈನೇ ಬೇಕು. ಸೊ ನಾವು ಎಲ್ಲರೂ ಯಾವಾಗಲೂ ಬಂದು ತವಾ ಫ್ರೈನೇ ಮಾಡೋದು. ಸೊ ಫೈನಲಿ ಬಂದು ನಮ್ಮ ಫಿಶ್ ಬಂದು ರೆಡಿ ಆಗಿದೆ. ಒಂದೊಂದೇ ಫಿಶ್ ಹಾಕಿ ನಾನು ಎಲ್ಲನೂ ಕೂಡ ರೋಸ್ಟ್ ಮಾಡಿಕೊಂಡು ಈ ಲೆವೆಲ್ಗೆ ಬಂದಿದ್ದೀನಿ. ಆಫ್ಟರ್ ದಟ್ ಬಂದು ನೀಟಾಗಿ ಎಲ್ಲನೂ ಒಂದು ಪೇಪರಲ್ಲಿ ತಕ್ಕೊಂಡು ನಾವು ಫಿಶ್ಶು ಮತ್ತು ಬಾಂಗ್ಡಾ ಫಿಶ್ ಫ್ರೈ ಜೊತೆಗೆ ಬಾಂಗ್ಡಾ ಫಿಶ್ ಗ್ರೇವಿ ಕೂಡ ಮಾಡಿದ್ವಿ. ಸೊ ಅದ್ರ ಜೊತೆಗೆ ಎಲ್ಲನೂ ನೀಟಾಗಿ ಇಕ್ಕೊಂಡು ನಮ್ಮ ಡಿನ್ನರ್ ಬಂದು ನಾವು ಫಿನಿಷ್ ಮಾಡಿದ್ವಿ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ಗೊತ್ತಲ್ಲ, ಸಬ್ಸ್ಕ್ರೈಬ್. ಸ್ಟೇ ಟ್ಯೂನ್ ಗಾಯ್ಸ್, ಸಿ ಯು.